ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈಗ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಅದೊಂದು ನವಶಿಲಾಯುಗದ ಒಂದು ನೆಲೆ. ಬಳ್ಳಾರಿ ತಾಲೂಕಿನಲ್ಲಿರುವ ಸಂಗನಕಲ್ಲು ಆದಮೇಲೆ ಅದನ್ನು ಸಮಕಾಲೀನ ಆಲ್ಮೋಸ್ಟ್ ಸಮಕಾಲೀನ ಪ್ರದೇಶ ಅದು. ಅಲ್ಲೀಗ ಉತ್ಖನನ ಸುಮಾರು 1963ನೇ ಇಸ್ವಿಯಲ್ಲೇ ಅವಾಗ MS ನಾಗರಾಜರಾವ್ ಅಂತ ಹಿರಿಯ ಆರ್ಕಿಯಾಲಜಿಸ್ಟು ಮತ್ತು ಅವರ ತಂಡದವರೆಲ್ಲರೂ ಸೇರಿ ಅಲ್ಲಿ ಇದನ್ನು ಮಾಡಿದರು. ಅವಾಗೆ ಪಾಟ್ರೀಸು, ಅರ್ನ್ ಬರಿಯಲ್ ಅಂತಂದರೆ ಶವ ಸಂಸ್ಕಾರದ ಕೆಲವೊಂದು ಅವಶೇಷಗಳು ಅವೆಲ್ಲ ಸಿಕ್ಕಿದ್ವು. ಅವನ್ನೆಲ್ಲ ಸ್ಟಡಿ ಮಾಡಿ ಆದಮೇಲೆಲ್ಲ ಒಂದು ಬುಕ್ಕು ಆವಾಗಲೇ ಬರೆದಿದ್ದಾರೆ. ಈಗ ಮತ್ತೆ ಮುಂದುವರೆದು ಅಲ್ಲಿ ತೆಕ್ಕಲಕೋಟಲ್ಲಿ ಉತ್ಖನನ ನಡೀತಾ ಇದೆ. ಅಂದರೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಅಲ್ಲಿ ಮಾಡ್ತಾ ಇರೋದರಿಂದ ಹೆಚ್ಚಿನ ಬೆಳಕು ಚೆಲ್ಲಲಿಕ್ಕೆ ಅನುಕೂಲವಾಗಿದೆ. ಬಟ್ ಈ ಶವ ಸಂಸ್ಕಾರ ಪದ್ಧತಿ ನಿಯೋಲಿಥಿಕ್ ಪೀರಿಯಡ್ನಲ್ಲಿ ಏನಿದೆ, ಅವು ಎಲ್ಲ ಕಡೆಯೂ ಇಂಥ ಸ್ಥಳಗಳಲ್ಲಿ ಸಿಗ್ತಾನೇ ಇದ್ದಾವೆ ಶವ ಸಂಸ್ಕಾರಗಳು. ಅದನ್ನು ಸಂಗನಕಲ್ಲಲ್ಲೂ ಸಿಕ್ಕಿದೆ. ಅಲ್ಲಿ ಕಲ್ಲಿನ ಉಪಕರಣಗಳಾಗಲಿ, ಸೂಕ್ಷ್ಮ ಶಿಲಾ ಇವು ಆಗಲಿ, ಅವು ಎಲ್ಲ ಕಡೆಯೂ ಅವು ಯಾಕಂದರೆ ಅದು ಸ್ಟೋನೇಜ್ ಶಿಲಾಯುಗದ ಪಳೆಯುಳಿಕೆಗಳೇ ಅವನ್ನೆಲ್ಲ ಆಗಿದೆ. ಮತ್ತು ಈಗ ನಾವೇನು ಇಲ್ಲಿ ಬಳ್ಳಾರಿಯಲ್ಲಿ ರಾಬರ್ಟ್ ಬ್ರೂಸ್ ಫುಟ್ ಸಂಗನಕಲ್ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಅಂತ ಏನೊಂದು ಮ್ಯೂಸಿಯಂ ಮಾಡಿದ್ದೀವಿ. ಆ ಮ್ಯೂಸಿಯಂನಲ್ಲಿ ಈಗಾಗಲೇ ಒಂದು ತೆಕ್ಕಲಕೋಟೆಗೆ ಒಂದು ಪ್ಯಾನಲ್ನ ಒಂದು ಜಾಗವನ್ನು ಅಲ್ಲಿಟ್ಟು ಅದರದ್ದು ಮಾಹಿತಿಯನ್ನು ಈಗ ಆಲ್ರೆಡಿ ಜನರಿಗೆ ತಿಳಿಪಡಿಸಲಾಗ್ತಿದೆ. ಈಗ ಹೆಚ್ಚಿನ ಎಕ್ಸ್ಕವೇಷನ್ ಏನು ನಡೆದು ಏನು ಹೊಸ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಅವನ್ನೆಲ್ಲ ಏನಾದ್ರು ಮಾಡಿ ನಮಗೆ ಇಲ್ಲಿ ಸಂಗನಕಲ್ ಮ್ಯೂಸಿಯಮಿಗೆ ಕೊಟ್ಟರೆ ನಾವು ಅವನ್ನು ಡಿಸ್ಪ್ಲೇ ಮಾಡಿ ಇನ್ನೂ ಹೆಚ್ಚಿನ ರೀತಿಯ ಮಾಹಿತಿಯನ್ನು ಜನರಿಗೆ ಒದಗಿಸಲಿಕ್ಕೆ ನಮ್ಮ ಮ್ಯೂಸಿಯಂ ತಯಾರಿದೆ. ನಾನು ಅಹಿರಾಜ್, ಸಂಗನಕಲ್ ಮ್ಯೂಸಿಯಮಿನ ಒಬ್ಬ ಸದಸ್ಯ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.